ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎರಡನೇ ಸುದ್ದಿಯನ್ನ ಗಮನಿಸ್ತಾ ಹೋಗೋಣ. ನೋಡಿ, ಬೆಂಗಳೂರಿನಲ್ಲಿ ಪೊಲೀಸರ ಸೋಗಿನಲ್ಲಿ ಮನೆ ರಾಬರಿ ಆಗಿರುವಂತಹ ಒಂದು ಕೇಸ್ ನಡೆದಿದೆ. ತುಂಬಾ ಸ್ಪೆಷಲ್ ಸ್ಟೋರಿ, ಇದನ್ನು ನೀವು ಕೇಳಲೇಬೇಕು. ಪೊಲೀಸರ ವಿಚಾರಣೆ ವೇಳೆ ಸ್ಫೋಟಕ ಮಾಹಿತಿಗಳು ಹೊರಗೆ ಬರ್ತಾ ಇದೆ. ಯಾರ್ ಕದ್ರು, ಹೇಗೆ ಕದ್ರು ಅಂತ. ಸಬ್ ಇನ್ಸ್ಪೆಕ್ಟರ್ ರೀತಿ ಮನೆಗೆ ಎಂಟ್ರಿ ಕೊಡ್ತಾರೆ ಖದೀಮ್ರು. ನಾನು ಯಲಹಂಕದ ಪೊಲೀಸ್ ಆಫೀಸರ್ ಅಂತ ಮನೆಯವರಿಗೆ ಪರಿಚಯ ಮಾಡ್ಕೊಳ್ತಾರೆ. ಒಬ್ಬ ಕಳ್ಳ ನಿಮ್ಮ ಮನೆ ಕಡೆ ಬಂದಿರುವಂತಹ ಮಾಹಿತಿ ನಮಗ್ ಸಿಗ್ತಾ ಇದೆ, ಸೊ ನಿಮ್ಮ ಮನೆಯ CCTVಯನ್ನ ಚೆಕ್ ಮಾಡಬೇಕು, ಫುಟೇಜ್ಗಳು ಬೇಕು ಅಂತ ಕೇಳ್ತಾರೆ ಖದೀಮ್ರು. ಯೂನಿಫಾರ್ಮ್ ಅಲ್ಲೇ ಇರ್ತಾರೆ ಅಂತ ಕಾಣುತ್ತೆ. ಸೊ ಅದನ್ನ ನಂಬಿದಂತವ್ರು ಬನ್ನಿ ಆಯ್ತು ಅಂತ ಕರೆದು ಬಿಡ್ತಾರೆ ಮನೆಯವರು. ನಾನು CCTV ಎಕ್ಸ್ಪರ್ಟ್ ಅಲ್ಲ, ನಮ್ಮ ಟೀಮನ್ನ ಕರಿತೀನಿ ಅಂತ ಕಳ್ಳ ಉಳಿದಿರೋ ಗ್ಯಾಂಗ್ ಅನ್ನು ಕರೀತಾರೆ. ಮನೆಯವರು ಪರ್ಮಿಷನ್ ಕೊಡ್ತಾ ಇದ್ದಂತೆ ಉಳಿದವರು ಎಂಟ್ರಿ ಕೊಡ್ತಾರೆ. CCTV ಚೆಕ್ ಮಾಡುವ ನೆಪದಲ್ಲಿ ಒಳಗೆ ಎಂಟ್ರಿ ಆಗ್ತಾ ಇದ್ದಂತೆ ಗನ್ನನ್ನ ತಗೊಂಡು ಹೊಂಬಾಳೆಗೌಡ ಅವ್ರ ಮನೆಗೆ ಇವರು ಲಗ್ಗೆ ಇಡೋದು, ಅವ್ರ ಮನೆಗೆ ಎಂಟ್ರಿ ಕೊಡ್ತಾರೆ, ಹೊಂಬಾಳೆಗೌಡ ಅನ್ನೋರ್ ಮನೆಗೆ. ಸೊ ಆಗ ಬಳಿಕ ಯಾರು ಕೂಡ ಕಿರ್ಚಾಡ್ ಕೂಡ್ದು ನೀವು ಅಂತ ಬಾಯಿಗೆ ಟೇಪ್ ಸುತ್ತಾರಂತೆ. ಪ್ರಾಣ ತೆಗಿಬೇಡಿ, ದಯವಿಟ್ಟು ನಿಮಗೆ ಏನ್ ಬೇಕೋ ತಗೊಂಡು ಹೋಗಿ ಅಂತ ಮನೆಯವ್ರಿಗೆ ಹೋಗರ್ದಿದ್ದಾರೆ. ಆಗ ಮನೇಲಿದ್ದ ಚಿನ್ನ ದೋಚಿ ಮಾಂಗಲ್ಯ ಒಂದು ಬಿಟ್ಟು ಹೋಗಿದಾರಂತೆ. ಕಳೆದ 4 ದಿನಗಳ ಹಿಂದೆ ನಡೆದಿರುವಂತಹ ಭೂ ವ್ಯವಹಾರವೇ ಈ ಕಳ್ತನಕ್ಕೆ ಕಾರಣ ಅನ್ನುವ ಅನುಮಾನ ಮೇಲ್ನೋಟಕ್ಕೆ ಸಿಗ್ತಾ ಇದೆ. ಭೂ ವ್ಯವಹಾರದಿಂದ ಹೊಂಬಾಳೆಗೌಡನಿಗೆ ಕೋಟಿ ಹಣ ಬಂದಿತ್ತಂತೆ. ಈ ಹಣ ಮನೆಯಲ್ಲಿದೆ ಅನ್ನುವಂತಹ ಮಾಹಿತಿಯ ಮೇರೆಗೆ ಮನೆ ದರೋಡೆಯನ್ನ ಕಳ್ಳರ ಗ್ಯಾಂಗ್ ಮಾಡಿದೆ. ಸೊ ಈಗ ಹೊಂಬಾಳೆಗೌಡನ ವ್ಯವಹಾರಗಳ ಬಗ್ಗೆ ಗೊತ್ತಿರೋರೇ ಈ ಕಳ್ತನ ಮಾಡಿರಬಹುದು ಅನ್ನುವ ಅನುಮಾನ ಪೊಲೀಸರಲ್ಲಿದೆ. CCTV ದೃಶ್ಯಗಳ ಆಧಾರದ ಮೇಲೆ ಆರೋಪಿಗಳಿಗಾಗಿ ಶೋಧವನ್ನು ಕೂಡ ನಡೆಸ್ತಾ ಇದ್ದಾರೆ. ತೀರಾ ಇಂಚಿಂಚು ಮಾಹಿತಿ ಗೊತ್ತಿರುವಂತವ್ರೆ, ಯಾವ ವ್ಯವಹಾರ ಮಾಡ್ತಾ ಇದ್ರು, ಎಷ್ಟು ಹಣ ಬಂದಿತ್ತು, ಆ ಹಣವನ್ನ ಬ್ಯಾಂಕಲ್ಲಿ ಇಟ್ಟಿದ್ದಾರೆ ಅಥವಾ ಇನ್ನೂ ಕೂಡ ಮನೆಯಲ್ಲೇ ಇದೆಯಾ, ಇವೆಲ್ಲ ತೀರಾ ಗೊತ್ತಿರುವಂತವ್ರೆ ಈ ಕಳ್ತನ ಮಾಡಿರೋ ಹಂಗೆ ಕಾಣಿಸ್ತದೆ. ಪೊಲೀಸರಿಗೂ ಕೂಡ ಅದೇ ಅನುಮಾನ ಬರ್ತಾ ಇದೆ. ಪೊಲೀಸರ ಸೋಗಿನಲ್ಲಿ ಬಂದಿದ್ದಾರೆ. ಸೇಮ್ ಸಿನಿಮಿಯಾ ಸ್ಟೈಲ್ ಅನ್ಕೊಳ್ಳಿ, ಮಾರು ವೇಷದಲ್ಲಿ ಬರೋದು. ನಾವು ಇಂತಿಂಥವ್ರು ಇಂಥ ಸ್ಟೇಷನ್ ಲಿಮಿಟ್ಸಿಗೆ ಬರ್ತೀವಿ, ಇಂತಹ ಒಬ್ಬ ಕಳ್ಳರ ಗ್ಯಾಂಗ್ ಇಲ್ಲಿ ಓಡಾಡಿರುವಂತಹ ಸುಳಿವಿದೆ, ನಿಮ್ಮನೆ CCTV ಫುಟೇಜ್ ಕೊಡಿ ಅಂದಾಗ ಯಾರು ಬೇಕಾದ್ರೂ ಕೊಡ್ತಾರೆ. ಪೊಲೀಸರ ಇನ್ವೆಸ್ಟಿಗೇಷನ್ಗೆ ಅನುಕೂಲ ಆಗುತ್ತೆ ಅಂದಾಗ. ಸೊ ಇಲ್ಲೂ ಕೂಡ ಅದೇ ಸೋಗು, ಅದೇ ಸುಳ್ಳು, ಬಂದಿದ್ದಾರೆ, ಕಳ್ತನ ಮಾಡಿದ್ದಾರೆ, ಹೋಗಿದ್ದಾರೆ. ಪೊಲೀಸರು ಈಗ ತನಿಖೆಯ ಹಾದಿಯಲ್ಲಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ನೋಡಿ, ಯಾರನ್ನ ನಂಬೋದು ಯಾರನ್ನ ಬಿಡೋದು, ಪೊಲೀಸರು ನಂಬಂಗಿಲ್ಲ ಇನ್ನ, ಹಂಗಾಗ್ಬಿಟ್ಟಿದೆ. ಅಂದ್ರೆ ಪೊಲೀಸರ ಯೂನಿಫಾರ್ಮ್ ಅಲ್ಲಿ ಬರೋದು, ಯೂನಿಫಾರ್ಮ್ ಅಲ್ಲಿ ಬಂದು ನಾವು ಇಂತಿಂಥ ಸ್ಟೇಷನ್ಗೆ ಸೇರಿದವರು, ನಿಮ್ಮ ಮನೆಯಲ್ಲಿ ಕೆಲವೊಂದು ಕಾರಣಗಳನ್ನು ಕೊಟ್ಟು, ನಂಬುವಂತಹ ಕಾರಣಗಳನ್ನು ಕೊಟ್ಟು ಕಳ್ತನ ಮಾಡ್ತಾ ಇದ್ದಾರೆ. ಇದು ಕಳ್ಳತನದ ಮತ್ತೊಂದು ಮಾರ್ಗ. ಇಲ್ಲಿ ತನಕ ಈ ಚಡ್ಡಿ ಗ್ಯಾಂಗ್ ಅಂತೆ, ಮಂಕಿ ಕ್ಯಾಪ್ ಗ್ಯಾಂಗ್ ಅಂತೆ, ಅಥವಾ ಮತ್ತೊಂದಂತೆ, ಕೆಲವೊಬ್ರು ಮನೇಲಿ ಯಾರು ಇಲ್ವಾ ಅಂತ ನೋಡ್ತಾ ಇದ್ರು, ಎಲ್ಲರೂ ಟ್ರಿಪ್ಪಿಗೆ ಹೋಗ್ತಾರ ಅಂತ ನೋಡ್ತಾ ಇದ್ರು, ಆಮೇಲೆ ಮನೆ ಕದಿಯೋಕೆ ಪ್ಲಾನ್ ಮಾಡ್ತಾ ಇದ್ರು. ಬಟ್ ಇದು ಹಂಗಲ್ಲ ಆಗಿರೋದು. ಗೊತ್ತಿರುವಂತವರೇ ಮಾಹಿತಿಯನ್ನ ಇಟ್ಕೊಂಡು ಒಂದು ಟೀಮನ್ನ ರೆಡಿ ಮಾಡಿ ಕಳಿಸ್ದಂಗೆ ಕಾಣಿಸ್ತಾ ಇದೆ. ಸೊ ಈಗ ಪೊಲೀಸರು ಈ ತನಿಖೆಯ ಸ್ಟೇಟಸ್ ಎಲ್ಲಿ ತನಕ ಬಂದಿದೆ, ಹೇಗೆ ಕಂಡುಹಿಡಿತಾರೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕು. ಮತ್ತಷ್ಟು ಮಾಹಿತಿ ನನ್ನ ಕೈಗೆ ಅಜಯ್ ನೀಡ್ತಾರೆ. ಅಜಯ್, ಸೇಮ್ ಸಿನಿಮಾ ಸ್ಟೈಲ್ ರೀತಿಯಲ್ಲೇ ರಾಬ್ರಿ ಅಂತ ಕಾಣಿಸ್ತದೆ ಮೇಲ್ನೋಟಕ್ಕೆ. ಈಗ ಆರೋಪಿಗಳ ತನಿಖೆಯ ಹಾದಿಯ ಸ್ಟೇಟಸ್ ಯಾವ ಹಂತದಲ್ಲಿದೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಅಜಯ್. ಖಂಡಿತ ವಿದ್ಯೆ. ಅಂದ್ರೆ ಬ್ಯಾಡ್ರಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದಂತ ರಾಬ್ರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಬ್ಯಾಡ್ರಳ್ಳಿ ಪೊಲೀಸರು ಕೆಲವೊಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಬೆಳಕಿಗೆ ತಂದಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ನಿನ್ನೆ ಮಧ್ಯಾಹ್ನ 3 ರಿಂದ 4 ಗಂಟೆ ಸುಮಾರಿಗೆ ಒಂದು ಬ್ಯಾಡ್ರಳ್ಳಿ ವ್ಯಾಪ್ತಿಯಲ್ಲಿ ವಾಸ ಮಾಡ್ತಿರುವಂತ ಹೊಂಬಾಳೆಗೌಡ ಅಂತ ಏನಿದ್ರೆ, ಆ ವೃದ್ಧ ದಂಪತಿಗಳು ಮನೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ವೇಷದಲ್ಲಿ ಬಂದಂತ ವ್ಯಕ್ತಿ ನಮ್ಮ ಒಂದು ಏನು ಯಲಹಂಕ ಲಿಮಿಟ್ಸ್ ಅಲ್ಲಿ ಒಂದು ಕಳ್ಳ ಇದ್ದ, ಆತ ನೇರವಾಗಿ ನಿಮ್ಮನೆ ರೋಡ್ಗೆ ಬಂದಿದ್ದಾನೆ, ಆತನ ಬಗ್ಗೆ ಮಾಹಿತಿನ ತಿಳ್ಕೊಬೇಕು, ಹೀಗಾಗಿ ನಿಮ್ಮನೆಯಲ್ಲಿ ಇರುವಂತಹ CCTVಯನ್ನ ನಾವು ಚೆಕ್ ಮಾಡ್ಬೇಕು ಅಂತ ಹೇಳಿ ಮೊದಲಿಗೆ ಅವ್ರ ಮನೆಯಲ್ಲಿ ಇರುವಂತ ಹೊಂಬಾಳೆಗೌಡಗೆ ಇನ್ಫಾರ್ಮೇಶನ್ ನ ಸಬ್ ಇನ್ಸ್ಪೆಕ್ಟರ್ ಕೂಡ ಕೊಡ್ತಾನೆ. ನಂತರ ಅಲ್ಲಿದ್ದಂತ ವೃದ್ಧ ದಂಪತಿಗಳು, ಯಾಕಂದ್ರೆ ಯಾರೇ ಬಂದಂತ ಸಂದರ್ಭದಲ್ಲಿ, ಅದರಲ್ಲೂ ಕೂಡ ಪೊಲೀಸ್ನವ್ರು ಬಂದಂತ ಸಂದರ್ಭದಲ್ಲಿ ಅವ್ರು ಕೇಳುವಂತ ಇನ್ಫಾರ್ಮೇಶನ್ ಕೊಡ್ಬೇಕಾಗುತ್ತೆ, ಜೊತೆಗೆ CCTV ಏನಿದೆ ಅದನ್ನು ಕೂಡ ಕೊಡ್ಬೇಕಾಗುತ್ತೆ. ಅದೇ ರೀತಿಯಾಗಿ ವೃದ್ಧ ದಂಪತಿಗಳು ಆಯ್ತು ನೀವು CCTVಗಳನ್ನ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಅಲ್ಲಿರುವಂತ ಮತ್ತೊಬ್ಬ ನನ್ಗೆ CCTV ಚೆಕ್ ಮಾಡೋದಕ್ಕೆ ಬರೋದಲ್ಲ, ಇದರಲ್ಲಿ ಎಕ್ಸ್ಪರ್ಟ್ ಇರುವಂತ ನಮ್ಮ ಮತ್ತೊಬ್ಬ ಸಿಬ್ಬಂದಿ ಇದಾರೆ, ಆತನನ್ನ ಕರೆದು ಆತನ ಮೂಲಕವಾಗಿ CCTVನ ಚೆಕ್ ಮಾಡಿಸ್ತೀನಿ ಅಂತ ಹೇಳಿ ಮತ್ತೊಬ್ಬ ಪೊಲೀಸ್ ಯೂನಿಫಾರ್ಮ್ ನಲ್ಲಿ ಬಂದಂತ ವ್ಯಕ್ತಿ ಇಬ್ರು ಕೂಡ ಬರ್ತಾರೆ. ಅಲ್ಲಿ ಬಂದಂತ ಸಂದರ್ಭದಲ್ಲಿ ಇವರು ಇರುವಂತ ಇಬ್ರು ವೃದ್ಧ ದಂಪತಿಗಳು ಸೇರಿದಂತೆ 2.5 ವರ್ಷದ ಮೊಮ್ಮಗು ಕೂಡ ಇರುತ್ತೆ. ಹೀಗಾಗಿ ಅವರು ಮೊದಲೇ ಪ್ಲಾನ್ ಅಂತೆ ಯಾವ ರೀತಿಯಾಗಿ ಬರ್ಬೇಕು, ಯಾವ ರೀತಿಯಾಗಿ ರಾಬ್ರಿಯನ್ನ ಮಾಡ್ಬೇಕು ಅಂತ ಹೇಳಿ ಸ್ಕೆಚ್ ಅನ್ನ ಹಾಕೊಂಡ್ ಬಂದಿರ್ತಾರೋ, ಅದೇ ರೀತಿಯಾಗಿ ಮನೆ
ಒಳಗಡೆ ಬಂದಿದ್ದಂತ ತಕ್ಷಣ ಅವರ ಒಂದು ಚಾಕು ಸೇರಿದಂತೆ ಒಂದು ಗನ್ನನ್ನು ಕೂಡ ತೆಗೆದುಕೊಂಡು ಅವರಿಗೆ ಬೆದರಿಸುವಂತ ಕೆಲಸವನ್ನ ಅವರಿಬ್ರು ಕಳ್ಳರು ಕೂಡ ಮಾಡ್ತಾರೆ. ಇಮಿಡಿಯೇಟ್ ಆಗಿ ಅವ್ರು ಕೂಕೋಬಾರ್ದು ಅಂತ ಒಂದು ಹಿನ್ನೆಲೆಯಲ್ಲಿ ಒಂದು ಪ್ಲಾಸ್ಟಿಕ್ ಟೇಪ್ ಅನ್ನ ಅವರ ಬಾಯಿಗೆ ಮುಚ್ಚಿ ಅವರನ್ನ ಎದುರಿಸುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಈ ವೇಳೆ ವೃದ್ಧ ದಂಪತಿಗಳು ಕೂಡ ಇಮಿಡಿಯೇಟ್ ಆಗಿ ನಮ್ಮ ಮನೆಯಲ್ಲಿ ಇರುವಂತ ಎಲ್ಲಾ ವಸ್ತುಗಳನ್ನ ತೆಗೆದುಕೊಂಡೋಗಿ, ಆದ್ರೆ ನಮ್ಗೆ ಏನು ತೊಂದ್ರೆ ನಾವು ಮಾಡಬೇಡಿ ಅಂತ ಹೇಳಿ ಬೇಡಿಕೊಳ್ತಾರೆ. ಆ ಸಂದರ್ಭದಲ್ಲಿ ಮನೆಯಲ್ಲಿ ಇದ್ದಂತ ಲಾಕರ್ ನಲ್ಲಿ ಇದ್ದಂತ ಆಲ್ಮೋಸ್ಟ್ ಒಂದು 20 ಲಕ್ಷ ನಗದು ಅಂತ ಹೇಳಲಾಗ್ತಾ ಇದೆ. ಅದೇ ರೀತಿಯಾಗಿ ಅರ್ಧ ಕೆಜಿಗೂ ಹೆಚ್ಚು ಚಿನ್ನಾಭರಣ ಮನೆಯಲ್ಲಿ ಇತ್ತು, ಅದನ್ನು ಕೂಡ ಸಂಪೂರ್ಣವಾಗಿ ಕದ್ದು ಹೋಗಿದ್ದಾರೆ. ಇಲ್ಲಿ ಇದಾದ ನಂತರವಾಗಿ ಇಲ್ಲಿ ಬೇಸಿಕ್ ಇನ್ಫಾರ್ಮೇಶನ್ ಅಂದ್ರೆ ಪೊಲೀಸರಿಗೆ ತನಿಖಾ ಹಂತದಲ್ಲಿ ಇವ್ರು ಬಂದು ಹೋಗೋವರೆಗೂ ಕೂಡ ವಿಚಾರ ಗೊತ್ತಾಗೋದಿಲ್ಲ. ನಂತರ ಇನ್ವೆಸ್ಟಿಗೇಷನ್ ಮಾಡಿದಂತ ಸಂದರ್ಭದಲ್ಲಿ ಇವರು ಹಿನ್ನೆಲೆಯನ್ನು ಕೆದಕಿದಾಗ ಇವರು ಒಂದು ಭೂ ವ್ಯವಹಾರದಲ್ಲಿ 1.25 ಕೋಟಿಯಷ್ಟು ಹಣವನ್ನ ಒಂಬಳೇಗೌಡರು ಮನೆಗೆ ತಂದು ಇಟ್ಕೊಂಡಿದ್ರು. ಈ ವಿಚಾರ ಗೊತ್ತಿರುವಂತ ವ್ಯಕ್ತಿಗಳೇ ಈ ರೀತಿಯಾಗಿ ಒಂದು ಕೃತ್ಯವನ್ನು ಎಸಗಿದ್ದಾರೆ. ಸಾಕಷ್ಟು ಪರಿಚಯ ಇರುವಂತಹ ವ್ಯಕ್ತಿಗಳು, ಆತ್ಮೀಯವಾಗಿರುವಂತಹ ವ್ಯಕ್ತಿಗಳು, ಜೊತೆಗೆ ಅವರ ವ್ಯವಹಾರದ ಬಗ್ಗೆ ತಿಳ್ಕೊಂಡಿರುವಂತಹ ವ್ಯಕ್ತಿಗಳೇ ಈ ಒಂದು ಕೃತ್ಯವನ್ನು ಎಸಗಿದ್ದಾರೆ ಅಂತ ಹೇಳಿ ಪೊಲೀಸರಿಗೆ ಪ್ರಾಥಮಿಕ ತನಿಖಾ ಹಂತದಲ್ಲಿ ಇನ್ಫಾರ್ಮೇಶನ್ ಕೂಡ ಸಿಕ್ಕಿದೆ. ಹೀಗಾಗಿ ಸಿಸಿಟಿವಿನ ವಶಕ್ಕೆ ಪಡೆದಿದ್ದಾರೆ. ಅಂದ್ರೆ ಪಕ್ಕದಲ್ಲಿ ಇರುವಂತಹ ಕೆಲವೊಂದಷ್ಟು ಮನೆಯ ಸಿಸಿಟಿವಿ ಆಗಿರ್ಬೋದು, ರೋಡ್ ನಲ್ಲಿ ಇರುವಂತಹ ಸಿಸಿಟಿವಿಗಳನ್ನು ಕೂಡ ವಶಕ್ಕೆ ಪಡೆದಿರುವಂತಹ ಬ್ಯಾಟರಳ್ಳಿ ಪೊಲೀಸರು ಈಗ ಸಿಸಿಟಿವಿಯನ್ನ ಪತ್ತೆ ಮಾಡುವಂತ ಆರೋಪಿಗಳು ಯಾರು, ಅವರು ಯಾವಾಗ ಬಂದು ಹೋಗಿದ್ರು, ಇವೆಲ್ಲವನ್ನ ತನಿಖೆ ಮಾಡುವಂತ ಕೆಲಸವನ್ನು ಕೂಡ ಬ್ಯಾಟರಳ್ಳಿ ಪೊಲೀಸರು ಮಾಡ್ತಿರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಅಜ್ಜಿ ಡೀಟೇಲ್ಸ್ಗೆ.